ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಸ್ತೆ ಕಾಮಗಾರಿ ವಿಳಂಬ ಮತ್ತು ಅವೈಜ್ಞಾನಿಕ ಕೆಲಸದ ವಿರುದ್ಧ ಸಾರ್ವಜನಿಕರು ಬಿಸಲಕೊಪ್ಪ ಬಳಿ ವಾಹನಗಳನ್ನು ತಡೆದು ಹೆದ್ದಾರಿ ಬಂದ್ ಮಾಡಿದ್ದಾರೆ. ಬದುಕಿಗಾಗಿ ಹೋರಾಟ ಹೆಸರಲ್ಲಿ ಬಿಸಲಕೊಪ್ಪ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ಜೋರಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಜನ ಯಾವುದೇ ವಾಹನಗಳಿಗೂ ಸಂಚಾರಕ್ಕೆ ಅವಕಾಶ ಕೊಡದೆ ರಸ್ತೆ ಅವ್ಯವಸ್ಥೆ ವಿರುದ್ಧ ಕಿಡಿಕಾರ್ತಿದ್ದಾರೆ. ಕಿಲೋಮೀಟರ್ಗಳಷ್ಟು ವಾಹನಗಳ ಸಾಲು ನಿಂತು ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ತಕ್ಷಣ ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆದಾರನ ವಿರುದ್ಧವೂ ಕೂಡ ಜನ ಕೆಂಡ ಕಾರ್ತಿದ್ದಾರೆ. ಪ್ರತಿಭಟನೆಗೆ ಪಕ್ಷಾತೀತ ಬೆಂಬಲ ವ್ಯಕ್ತವಾಗಿದ್ದು, ನಮ್ಮ ತಾಳ್ಮೆ ಪರೀಕ್ಷಿಸಬೇಡಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಬಂದು ಸಮಸ್ಯೆ ಆಲಿಸೋ ತನಕ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಎಸಿ ಚಂದ್ರಶೇಖರ್ ಹಾಗೂ ತಹಸೀಲ್ದಾರ್ ಪಟ್ಟರಾಜ್ ಗೌಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರತಿಭಟನಾಕಾರ ಜೊತೆ ಮಾತುಕತೆ ಮಾಡುತ್ತಿದ್ದಾರೆ. ಆದರೂ ಅಧಿಕಾರಿಗಳ ಉತ್ತರಕ್ಕೆ ಸಮಾಧಾನವಾಗದ ಜನ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಮುಂದಾಗಿದ್ದು, ಕ್ಷಣ ಕ್ಷಣಕ್ಕೂ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಬಿರು ಬಿಸಿಲಿನ ನಡುವೆಯೂ ನೂರಾರು ಮಹಿಳೆಯರು ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಹೆದ್ದಾರಿ ಪ್ರಾಧಿಕಾರಕ್ಕೆ ಶ್ರದ್ಧಾಂಜಲಿ ಅರ್ಪಿಸಿ ಆಕ್ರೋಶ ವ್ಯಕ್ತಪಡಿಸಿರುವ ಜನ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವ ಸೂಚನೆ ಕೊಟ್ಟಿದ್ದಾರೆ. ಅಂತ ಹೇಳಿ ಅವ್ರಿಗೆ ಕನ್ನಡ ಬರಲ್ಲ, ಹಿಂದಿ ಬರ್ತದೆ ಅನ್ನಿಸ್ತು. ಹಾಗಾಗಿ ನೀವು ಉತ್ತರ ಕೊಡ್ಬೇಕಾದ್ರೆ ನೀವು ಯಾವ ತರ ಹಾರಿಕೆ ಉತ್ತರ ಬೇಡ. ಇಲ್ಲ ನಮ್ಮ ಸಹಾಯಕ ಆಯುಕ್ತರು ಇದ್ದಾರೆ, ಎಲ್ಲ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ, ಹೇಗೆ ಹೇಳ್ತಾರೆ, ನಮ್ಮೆಲ್ಲ ಇಲ್ಲಿ ಇದ್ದಾರೆ, ಮುಖಂಡರಿದ್ದಾರೆ. ಎಲ್ಲರೂ ಆದ್ಮೇಲೆ ನಿಮ್ಮ ಉತ್ತರ ಬಂದಾದ್ಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಉತ್ತರ ಕೊಡುವಾಗ ಮಾತ್ರ ಸರಿಯಾಗಿ ಕೊಡಿ. ಲೆಂತ್ ಬಂದ್ಬಿಟ್ಟು 74.98 ಕಿಲೋಮೀಟರ್ ಇರೋದು. ಅದರಲ್ಲಿ ಒಂದು 38 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೀವಿ. ಅದು ಓವರ್ಲೇ ಪೋರ್ಷನ್ ಅಂತ ಇನ್ಕ್ಲೂಡ್ ಮಾಡಿದ್ರೆ ಇವಾಗ ಒಂದು 9 ಕಿಲೋಮೀಟರ್ ಇವರು ಇವಾಗ ಅಂಡರ್ ಪ್ರೋಗ್ರೆಸ್ ಅಲ್ಲಿ ತಗೊಂಡಿದ್ರು. ಸೊ ಅದು ಇವಾಗ GSB ಎಕ್ಸ್ಕವೇಷನ್ಸ್ ಎಲ್ಲ ಒಂದೇ ಸರಿ ಸ್ಟಾರ್ಟ್ ಮಾಡಿರೋದಕ್ಕೋಸ್ಕರ ಡಸ್ಟ್ ಎಲ್ಲ ಆಗಿ ಪ್ರಾಬ್ಲಮ್ ಆಗಿದೆ. ಸೊ ಅವ್ರು ವಿತಿನ್ 2 weeks ಅಲ್ಲಿ ಇಮಿಡಿಯೇಟ್ಲಿ ಡಸ್ಟ್ ಫ್ರೀ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಅಶ್ಯೂರ್ ಮಾಡಿದ್ದಾರೆ. ಅಕ್ಕ ತಂಗಿದ್ರು ತಾವಂದ್ರು ಬಂದ್ರೆ ಅವರ ಹಣವನ್ನು ತಾವು ಕೇಳಬೇಕು ಮಾನ್ಯ ಅಧಿಕಾರಿಗಳಿಗೆ. ಸರ್ ನಮಸ್ತೆ. ನಿಮ್ಮ ಹತ್ರ ನಾವು ಕೇಳ್ತಾ ಇರೋದು, ಇವತ್ತಿಗೆ ಹೇಗೆ ನೀವು ದಾರಿಯಲ್ಲಿ ಗಾಡಿಯನ್ನ ನಿಲ್ಲಿಸಿದಿರಲ್ಲ, ದೊಡ್ಡ ದೊಡ್ಡ ಗಾಡಿಯನ್ನ ಹಾಗೆ ನಿಲ್ಲಿಸ್ಬಿಡಿ ಸರ್. ರೋಡ್ ಆಗೋ ತನಕ, ಡಸ್ಟ್ ಕ್ಲಿಯರೆನ್ಸ್ ಆಗೋ ತನಕ ನಿಲ್ಲಿಸ್ಬಿಡಿ ಮೇಡಮ್. ನಮ್ ಪ್ರಾಬ್ಲಮ್ ನೋಡಿ, ನಮ್ಮಲ್ಲಿ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, ಅತ್ತೆ ಮಾವಂದಿರಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ನಮ್ ಕಷ್ಟ ಕೇಳೋರು ಯಾರು ಸರ್? ಇವತ್ ಬಂದು ನೋಡ್ತಾ ಇದ್ದೀರಿ, ಇದೇ ರೋಡಲ್ಲಿ ಒಂದು ದಿನ ಬೈಕಲ್ಲಿ ಓಡಾಡಿ. ಬೇಡ ನೀವು ಕಾರನ್ ಬಿಡಿ, ಬಸ್ ಅನ್ ಬಿಡಿ, ಬೈಕಲ್ಲಿ ಓಡಾಡಿ ನೋಡಿ. ಶಾಲೆ ಮಕ್ಕಳು ಓಡಾಡ್ಬೇಕು, ಎಲ್ಲರೂ ಓಡಾಡ್ಬೇಕು. ಒಂದು ಬಸ್ ಹೋದ್ರೆ ಹಿಂದ್ಗಡೆ ಗಾಡಿ ಹೋಗ್ಲಿಕ್ಕೆ ಆಗಲ್ಲ ಸರ್. ನಾವ್ ಹೇಗ್ ಓಡಾಡ್ಬೇಕು? ಹೇಗಿದ್ರು ಬಸ್ ನಿಲ್ಸಿದಿರಲ್ಲ ಸರ್, ಇದೇ ಸ್ಟಾಪ್ ಮಾಡಿ. ಇಲ್ಲಿರೋ ಜನಗಳಿಗೂ ಹೇಗಿದ್ರು ಸಂಪರ್ಕಗಳು ಬೇಡ ಆಗಿದೆ ಅಲ್ಲ, ನೋಡೋಣ ಮುಂದೆ ಏನಾಗತ್ತೆ ಅಂತ ಹೇಳಿ. ಒಂದಿನ ಮೇಡಮ್ ನೀವು ಬೈಕ್ ತಗೊಂಡು ಬರ್ರಿ ನಮ್ಮೂರಿಗೆ. ಈಗ ಎಷ್ಟು ಬಸ್ ಓಡಾಡ್ತಿದ್ರು ಇದೇ ರೋಡಲ್ಲಿ, ಬಂದು ಒಂದು ದಿನ ಉಳಿದು ನೋಡಿ ಸರ್. ಈಗ ಕಾರಲ್ಲಿ ಬಂದ್ರಲ್ಲ, ಅದೇ ಬೈಕಲ್ಲಿ ಹೋಗಿ ನೋಡಿ ಸರ್, ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗತ್ತೆ. ಒಂದು ಮಳೆ ಬರ್ಲಿ ಹೇಗಾಗತ್ತೆ. ಕಾಂಟ್ರಾಕ್ಟ್ ಸರ್ ಎಲ್ಲಿದ್ದಾರೆ? ಅವ್ರನ್ನ ಕರ್ಸಿ ಸರ್, ಅವ್ರು ಓಡಾಡ್ಲಿ. ಅವ್ರು ಒಂದು ದಿನ ಇಲ್ಲಿ ಏನ್ ರೈಟ್ಸ್ ಇದೆ ರೋಡ್ ಇಲ್ಲಿಂದ ಅಲ್ಲಿವರೆಗೆ ಅಗ್ದವ್ರಿಗೆಲ್ಲ ಕೂತಿದಾರಲ್ಲ, ಏನ್ ರೈಟ್ಸ್ ಇದೆ? ಸಾರ್ವಜನಿಕರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರ ಅವರು? ಧೂಳ್ನ ಸಾಯ್ತಾ ಇರೋರು ನಾವು ಸರ್. ನಿಮ್ಗೆ ಏನ್ ಗೊತ್ತಾಗ್ತದೆ ಹೇಳಿ? ನಾವ್ ಮಾತಾಡಿದ್ರೆ ಹೀಗೆಲ್ಲ ಮಾಡಿದ್ರೆ ನಿಮ್ಗೆ ಏನೋ ಮಾಡ್ತಿದ್ದಾರೆ, ಇವ್ರೇನೋ ದೊಡ್ಡ ರಗಡ ಮಾಡ್ತಿದ್ದಾರೆ ಅಂತ ಅನ್ಸತ್ತೆ ಸರ್. ಒಂದು ದಿನ ರೋಡ್ ಟ್ಯಾಕ್ಸ್ ಕಟ್ತಿದ್ರೆ ಹಾಕ್ತಿರಿ ಅಲ್ವಾ ನಮ್ಗೆ? ಫೈನ್ ಅಂತ ಬೀಳತ್ತಲ್ವಾ? ಈಗ ನಮ್ಮ ಆರೋಗ್ಯಕ್ಕೆ ಯಾರಿಗೆ ಟ್ಯಾಕ್ಸ್ ಕೇಳೋಣ
15 ಡೇಸ್ಗಳಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ ಸರ್, ಆ 15 ಡೇಸ್ ಈ ರೋಡ್ ಅನ್ನ ಬಂದೇ ಮಾಡ್ಬೇಡಿ, ಫುಲ್ ಕ್ಲಿಯರೆನ್ಸ್ ಮಾಡಿ. ಹೇಗೆ ದೇವಿ ಮನೆ ಘಾಟು ಅದೆಲ್ಲ ಕ್ಲಿಯರೆನ್ಸ್ ಮಾಡಿ ಕೊಟ್ರಲ್ಲ ಹಾಗೆ ಇದನ್ನ ಮಾಡ್ಕೊಡಿ. ಅವ್ರಿಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ಇದಾರೋ ಇಲ್ಲ ಸರ್? ನಮಗೆ ಬೇಕಾಗಿದ್ದ ತಂದೆ ತಾಯಿ ಇದ್ದಾನೆ ಹುಟ್ಟು ಬಂದಿದ್ದಾರ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಈ ಪರಿಸ್ಥಿತಿ ಗೊತ್ತಾಗಬೇಕಲ್ಲ, ಅವ್ರು ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಸೊ ನಾವು ಕೇಳ್ತಾ ಇರೋದು ಒಂದು ಪೀಡಿನ ಮತ್ತು ಬೇಸಿ ಅವ್ರನ್ನ, ಅವರ ತಂದೆ ತಾಯಿನಿದ್ರೆ ಇದೇ ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ರ. ಈಗ ಇಷ್ಟು ದಿವಸ ಶಾಲೆಗಳು ಸ್ಟಾರ್ಟ್ ಇಲ್ಲಾಗಿತ್ತು, ಈಗೆಲ್ಲ ನಮ್ಮವರಿದ್ದಾರೆ, ಸಾಧ್ಯ ಆದ್ರೆ ಗೇಟನ್ನು ಮುರಿದು ಬರ್ತಾರೆ. ಯಾರ್ಯಾರು ಬಂದಿರಂತ ತಮ್ಮ ಪರಿಚಯ ಮಾಡಿಕೊಟ್ರೆ ನಮ್ಗೆ ಒಳ್ಳೇದು ಅನ್ಸುತ್ತೆ. ಅಲ್ಲಿ ಎಸಿ ಅವರು ಮತ್ತು ತಹಸೀಲ್ದಾರು ಎಲ್ಲಿಗೂ ಗೊತ್ತಂತವ್ರು ಇವ್ರು ಯಾರು ಅಂತಂದು ಸ್ವಲ್ಪ ಮಟ್ಟಿಗೆ ಪರಿಚಯ. मैं विनायक सोनटके टीम लीडर फॉर NHAI। ಏನು ಉತ್ತರ ಇಲ್ಲ. ಟೀಮ್ ಲೀಡರ್ ಸರ್ ವಿನಾಯಕ್ ಸೊಂಟಕ್ಕೆ ಅಂತ ಸರ್. ನಾನು ಪುಷ್ಪ ಪಾಟೀಲ್ ಅಂತ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಬಂದಿದ್ದೀನಿ ಸರ್. ಅವ್ನು ಯಾವ ರೋಡ್ನ ಬಂದಾಗ ಹೇಳ್ರಿ. ನಮ್ಮ ಸಹಾಯಕ ಆಯುಕ್ತರು ಬಂದರೆ ತಹಸೀಲ್ದಾರ್ ಬಂದರೆ ಒಂದು ನಿಮಿಷ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ನಾವು ಕೇಳೋದು ಮನೆ ಯಜಮಾನರಲ್ಲ, ಮಕ್ಕಳನ್ನೆಲ್ಲ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಬಂದಾರಂದ್ರೆ ದಯಮಾಡಿ ನೋಡ್ರಿ, ಒಂದು ನಿಮಿಷ ಇದು ನಾವು ನೋಡ್ರಿ ನಮ್ಮ ಜೀವ ಹೋಗುವಂತಿಲ್ಲ ಇಲ್ಲ ಸರ್. ದಯಮಾಡಿ ಕೇಳ್ತಾ ಇದ್ದೀವಿ, ನಾವ್ ಹೇಳ್ತಾ ಇದ್ದೀವಿ. ಒಂದು ನಿಮಿಷಪ್ಪ, ಇಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ವಿ PD ಬರಲಿ ಅಂತ, ಅಟ್ಲೀಸ್ಟ್ ಇಂಜಿನಿಯರ್ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರು ಬರಲಿ ಅಂತ. ಥರ್ಡ್ ಪಾರ್ಟಿ ಇವರು, ಥರ್ಡ್ ಪಾರ್ಟಿ ಇಂದು ಈ ಹೆದ್ದಾರಿ ದುರಸ್ತಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ನಮ್ಮ ಈ ರಸ್ತೆ ದುರಸ್ತಿ ಆಗೋವರೆಗೂ ಮುಂದುವರಿಯುತ್ತದೆ. ಹಾಗೂ ನಮ್ಮ ಪಕ್ಕದ ಹಾನಗಲ್ ತಾಲೂಕಿನಲ್ಲಿ ಅಲ್ಲಿಯ ಜನಪ್ರತಿನಿಧಿಗಳು ವಿಸಿಟ್ ಮಾಡಿ ಇದನ್ನು ತಕ್ಷಣ ಮುಂದುವರಿಸಬೇಕು ಅನ್ನೋದಕ್ಕೆ ಇನ್ನು ಕೇವಲ ಒಂದು 5 ಕಿಲೋಮೀಟರ್ ಮಾತ್ರ ಕಾಮಗಾರಿ ಉಳಿಸ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಈ ರಸ್ತೆ ಸುಳಿದ ಇರುವುದು ನೋಡಿದರೆ ಇದು ದುರದೃಷ್ಟಕರ. ಹಾಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿ ಸಂಸದರಲ್ಲಿ ಯಾರು ಇರಲಿ, ಅವರು ಬಂದು ಈ ರಸ್ತೆಯನ್ನು ಒಂದು ಸರಿ ವಿಸಿಟ್ ಮಾಡಿ ತಕ್ಷಣ ಕೆಲಸ ಅತಿ ಬೇಗ ಸ್ಟಾರ್ಟ್ ಮಾಡಲಿಕ್ಕೆ ಕಳಕಳಿ ತೋರಬೇಕು. ಉಳಿದ ಕಳಕಳಿ ತೋರಿದಾಗೆ ಮತ್ತು ಈಗೇನು KSRTC ಬಸ್ನವರು ಈಗ ಈ ರೂಟಿಂದ ಡೈವರ್ಟ್ ಮಾಡಿ ಬೇರೆ ಬೇರೆ ರೂಟದಲ್ಲಿ ಬಿಟ್ಟಿದ್ದಾರೋ, ಹಾಗಾಗಿ ಇಲ್ಲಿಯ ಜನರ ನೆಮ್ಮದಿಗಾಗಿ ಸ್ಥಳೀಯರಿಗೆ ವಾಹನದ ವ್ಯವಸ್ಥೆ ಮಾಡಿ ಬೇರೆ ಮಾರ್ಗದ ಬಸ್ಸುಗಳನ್ನು ಈಗ ಹೇಗೆ ಬೇರೆ ಕಡೆ ಡೈವರ್ಟ್ ಮಾಡಿದ ಅದೇ ಥರ ಮಾಡಬೇಕು ಅಂತ ಹೇಳ್ತಾ ಈಗ ಪ್ರತಿಭಟನೆ ನಾವು ಈಗ ಮುಂದೆ ತೀರ್ಮಾನ ಮಾಡಿ ಇನ್ನೂ ಉಗ್ರವಾದ ಪ್ರತಿಭಟನೆ ಈ ರಸ್ತೆ ಆಗೋ ತನಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.